ಬಂಟ್ವಾಳದ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ಕುಂಬ್ಡೇಲ್ ಮುಟ್ಟಿದ್ರೆ ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತೇವೆ. ಬಜರಂಗ ದಳದ ಸಂಯೋಜಕ ಪ್ರಭಂಜನ್ ಸೂರ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕೇಸ್ಗಳನ್ನ ಸಂಘಟನೆ ಮೇಲೆ ತರುವಂತ ಕೆಲಸ ನಡೀತಾ ಇದೆ. ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನ ಮಟ್ಟ ಹಾಕ್ತಿದ್ದಾರೆ. ಆದರೆ ಇಂಥ ಕೆಲಸಕ್ಕೆ ಕೈ ಹಾಕಿದ್ರೆ ನಾವು ಹೆದರೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನೋಡಿ, ಈಗಾಗಲೇ ಗಡಿಪಾರಿಗೆ ಆದೇಶವನ್ನು ಮಾಡಿದೆ ಪೊಲೀಸ್ ಇಲಾಖೆ. 36 ಜನರ ಲಿಸ್ಟು, ಅದರಲ್ಲಿ 26 ಹಿಂದೂ ಸಂಘಟನೆಯವರಿದ್ದಾರೆ, 15 ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಭರತ್ ಕುಂಬ್ಡೇಲ್ಗೂ ಕೂಡ ಈಗ ಕಾನೂನು ಸಂಕಷ್ಟ ಎದುರಾಗಿತ್ತು, ರಿಲೀಫ್ ಸಿಕ್ಕಿದೆ ಅವರಿಗೆ ಹೈಕೋರ್ಟ್ನಲ್ಲಿ. ಅವ್ರನ್ನ ಮುಟ್ಟಿದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಗಳನ್ನು ಸಂಘಟನೆಗಳ ನಾಯಕರು, ಕಾರ್ಯಕರ್ತರು ಇದೀಗ ಕೊಡ್ತಾ ಇದ್ದಾರೆ. ಬೇಕು ಅಂತಲೇ ಹಿಂದೂ ಸಂಘಟನೆಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆದರೆ ಇಂತಹ ಕೆಲಸಕ್ಕೆಲ್ಲ ನಾವು ಹೆದರೋದಿಲ್ಲ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೋಮು ಕಿಡಿ ಹಚ್ಚಿದವರಿಗೆ ಶಾಕ್ ಎದುರಾಗಿದೆ. ಟ್ರೋಲ್ ಮಾಡಿದವರನ್ನ ರೋಸ್ಟ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ವಿದೇಶದಲ್ಲಿ ಕೂತು ನಾವು ಆಡಿದ್ದೇ ಆಟ ಎಂದವರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಆರೋಪಿಗಳನ್ನೇ ಟ್ರೋಲ್ ಮಾಡಿದ್ದಾರೆ ಮಂಗಳೂರು ಪೊಲೀಸರು. ನೋಡಿ, ಮುಯಿಗೆ ಮುಯಿ ಇದು. ಅವ್ರು ಹೆಂಗೆ ಕೊಡ್ತಾರೋ ಹಾಗೆ ಕೊಡೋದು ವಾಪಸ್. ಆರೋಪಿಗಳನ್ನ ಕ್ರಮವಾಗಿ ನಿಲ್ಲಿಸಿ ಕೈ ಮುಗಿಸಿ ಕ್ಷಮೆ ಕೇಳಿಸಿದರೆ ಕಾಕಿ. 6 ಜನರನ್ನ ಬಂಧಿಸಿ ಕ್ಷಮೆ ಕೇಳಿಸಿದ್ದಾರೆ ಮಂಗಳೂರು ಪೊಲೀಸರು. ಎಲ್ಲೋ ಕೂತ್ಕೊಂಡು ಬೆಂಕಿ ಹಚ್ಚುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ನಿರಂತರವಾಗಿ. ಕೋಮು ಸಂಘರ್ಷಕ್ಕೆ ಎಡೆಮಾಡಿಕೊಡುವ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಈಗ ಅಂಥವ್ರಿಗೆ ಮಂಗಳೂರು ಪೊಲೀಸರು ಸರಿಯಾಗಿ ಗುನ್ನ ಇಟ್ಟಿದ್ದಾರೆ. ఏం మాట్లాడుతున్నావురా? నరాలు కట్ అయిపోయింది. ಅದರಲ್ಲಿ ಪ್ರಚಾರಕ್ಕಾಗಿ ಆಗ್ತಾ ಇದೆ. ತಪ್ಪು ಮಾಡಲ್ಲ. ಎಲ್ಲರಿಗೂ ನಮಸ್ಕಾರ. ಈ ಕಳೆದ 2 ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು, ಬೇರೆ ಕಮ್ಯುನಿಟಿಯವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡೋದು ವೈಲೆನ್ಸ್ಗೆ, ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಆಗ್ತಾ ಇದ್ದಾರೆ. ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಇಂಥವು ಮಾಡೋದು ತಪ್ಪು, ಸಮಾಜದಲ್ಲಿದ್ದಂಥ ಶಾಂತಿ ಹಾಲ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಗಡಿಪಾರು ಆದೇಶ ಹೊರಬಿದ್ದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಸಂಘಟನೆಗಳಿಂದ ವ್ಯಕ್ತವಾಗ್ತಾ ಇದ್ದಾವೆ. ಈಗ ಕುಂಬ್ಡೇಲ್ ಪರವಾಗಿ ಯಾವ ರೀತಿ ಸಂಘಟನೆ ಕಾರ್ಯಕರ್ತರ ಕೂಗು ಹೆಚ್ಚಾಗ್ತಾ ಇದೆ, ಅದರ ಜೊತೆಗೆ ಈ ಟ್ರೋಲ್ ಮಾಡಿ ಕೋಮು ಸಂಘರ್ಷಕ್ಕೆ ಕಾರಣ ಆದಂಥವ್ರಿಗೆ ಆಗುವಂಥವ್ರಿಗೆ ಮಂಗಳೂರು ಪೊಲೀಸ್ ಯಾವ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ ಅನ್ನೋದು. ಪ್ರಭು, ಹೌದು, ಅಬ್ದುಲ್ ರೆಹಮಾನ್ ಹತ್ಯೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಒಂದು ಮೇಜರ್ ಸರ್ಜರಿ ಆಯಿತು. ಮೇಜರ್ ಸರ್ಜರಿ ಆದ ಬಳಿಕ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಯಾರೆಲ್ಲ ಅಬ್ದುಲ್ ರೆಹಮಾನ್ ಹತ್ಯೆ ಹಿಂದಿದ್ದಾರೆ ಅನ್ನುವ ರೀತಿಯ ಆರೋಪವನ್ನು ಎದುರಿಸ್ತಾ ಇದ್ದಾರೋ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ, ಅನುಮಾನ ಇದ್ದಂಥವರ ಮನೆಯ ಮೇಲೆ. ಇದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ವಿವಾದಿತ ಬಜರಂಗ ದಳ ಮುಖಂಡ, ಅಂದರೆ ಅದು ಭರತ್ ಕುಂಬ್ಡೇಲ್ ಮನೆಯಲ್ಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ಮಾಡಿದ್ರು. ಆದರೆ ಇವತ್ತು ಹಿಂದೂ ಸಂಘಟನೆಗಳು, ಪ್ರಮುಖವಾಗಿ ಬಜರಂಗ ದಳ ಏನಿದೆ, ಬಜರಂಗ ದಳ ಮುಖಂಡ ಪ್ರಭಂಜನ್ ಸೂರ್ಯ ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ವಾರೆಂಟ್ ಇಲ್ಲದೆ ಭರತ್ ಕುಂಬ್ಡೇಲ್ ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅನಗತ್ಯವಾಗಿ ಅವರನ್ನು ಸಿಲುಕಿಸುವಂತ ಪ್ರಯತ್ನ ನಡೀತಾ ಇದೆ. ಅವರಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಕಸ್ಮಾತ್ ಭರತ್ ಕುಂಬ್ಡೇಲ್ ಅನ್ನ ಟಚ್ ಮಾಡಿದರೆ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಕಾರ್ಯಕರ್ತರು, ಸುಮಾರು 80 ವರ್ಷದ ಹಿರಿಯ ಕಾರ್ಯಕರ್ತರೇನಿದ್ದಾರೆ, ಹಿರಿಯರೇನಿದ್ದಾರೆ, ಇವರ ಮನೆಗೆ ರಾತ್ರೋರಾತ್ರಿ ಪೊಲೀಸರು ಲಗ್ಗೆ ಇಡ್ತಾ ಇದ್ದಾರೆ. GPS ಆಧಾರಿತವಾಗಿ ಫೋಟೋ ತೆಗೆಯುವ ನೆಪದಲ್ಲಿ ಒಂದು ರೀತಿ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಒಂದು ರೀತಿ ಟಾರ್ಗೆಟ್ ಹಿಂದುತ್ವ ಅನ್ನುವಂತಹ ರೀತಿಯ ವಾತಾವರಣ ಸದ್ಯ ನಿರ್ಮಾಣವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. 80-70 ವರ್ಷದ ಕಾರ್ಯಕರ್ತರು ಏನ್ ಮಾಡಿದ್ದಾರೆ, ಇದೊಂದು ರೀತಿ ಸಿಲುಕಿಸಿ ಹಾಕುವಂತ ಪ್ರಯತ್ನ. ಈ ಹತ್ಯೆಗೂ ಮತ್ತು ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬೇರೆ ಬೇರೆ ಆಯಾಮದ ತನಿಖೆಗಳಿದ್ರೆ ಅದಕ್ಕೆ ನಾವು ಸ್ಪಂದನೆಯನ್ನ ಕೊಡ್ತೀವಿ. ಆದರೆ ಇದು ವಿನಾಕಾರಣ ಸಿಲುಕಿಸಿ ಹಾಕುವಂತ ಪ್ರಯತ್ನ ಅನ್ನುವಂತ ರೀತಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇದೀಗ ಬಿಜೆಪಿಯ ನಿಯೋಗ, ಪ್ರಮುಖವಾಗಿ ಆರ್ ಅಶೋಕ್ ಮತ್ತು ವಿಜಯೇಂದ್ರ ನೇತೃತ್ವದ ಬಿಜೆಪಿಯ ನಿಯೋಗ ನಾಡಿದ್ದು ಸೋಮವಾರ ಮಂಗಳೂರಿಗೆ ಭೇಟಿ ನೀಡಲಿಕ್ಕಿದೆ. ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ
ಬಗ್ಗೆ ಅವರು ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಮತ್ತು ಇಲ್ಲಿನ ಸಂಘ ಪರಿವಾರದ ನಾಯಕರನ್ನ ಭೇಟಿ ಮಾಡಿ ಇಲ್ಲಿನ ವಾಸ್ತವ ಏನಿದೆ, ಸ್ಥಿತಿಗತಿಗಳು ಏನಿದೆ, ಈ ಆರೋಪ ಪ್ರತ್ಯಾರೋಪಗಳು ಏನಿದೆ, ಈ ಬಗ್ಗೆ ಕೂಡ ಒಂದು ಪರಿಶೀಲನೆಯನ್ನ ಮಾಡಲಿಕ್ಕಿದ್ದಾರೆ. ಮತ್ತು ವಿಪಕ್ಷ ನಾಯಕ ಆರೋಶಕ್ ಅವರು ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೋಮುದ್ವೇಷವನ್ನ ಹರಡುವಂತವರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಈಗ ಒಂದು ದೊಡ್ಡ ಮಟ್ಟದ ಸಮರವನ್ನೇ ಆರಂಭ ಮಾಡಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.